ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಫಾರ್ ಪಿ ಯು ಸಿ ಸ್ಟೂಡೆಂಟ್ಸ್ 2024 ಆ್ಯಂಡ್ 25 ಅಕಾಡೆಮಿಕ್ ಇಯರ್ ಇನ್ ಆಲ್ ಸಬ್ಜೆಕ್ಟ್ಸ್ ಹೌ ಟು ಸ್ಕೋರ್ ಈಸಿಲಿ. ಬಟ್ ಈ ಟಿಪ್ಸ್ ಫಾಲೋ ಮಾಡಿದರೆ ಪಕ್ಕ 100% ಕನ್ಫರ್ಮ್ ವಿತ್ ಫಿಕ್ಸ್ ಅಂತ ಹೇಳಬಹುದು. ಮತ್ತು 70ಗೆ 70 80ಗೆ 80 ಸ್ಟೂಡೆಂಟ್ಸ್. ಈಗ ನೀವು ಓದೋದು ಮಿಡ್ ಟರ್ಮ್ಗೂ ಮತ್ತು ಫೈನಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಬ್ಬರು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ, ಹೌದಲ್ವಾ? ನೀವು ಏನಾದರೂ ಒಂದು ಸಹಾಯ ಮಾಡಿದರೆ ಅವರು ನಿಮಗೆ ಯಾವುದೋ ಒಂದು ರೂಪದಲ್ಲಿ ಖಚಿತ ಸಹಾಯ ಮಾಡೇ ಮಾಡುತ್ತಾರೆ ಅನ್ನೋದು. ಓಕೆ, ಪ್ಲೀಸ್ ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಓಕೆ, ಈಗ ಗುಡ್ ನ್ಯೂಸ್ ಫಾರ್ ಪಿ ಯು ಸಿ ಸ್ಟೂಡೆಂಟ್ಸ್ ಅಂತ ಹೇಳಿದೆ. ಓಕೆ ಸ್ಟೂಡೆಂಟ್ಸ್, ಈಗ ಆ ಗುಡ್ ನ್ಯೂಸ್ ಏನು ಅಂದರೆ, ಈ ವರ್ಷ 2024 ಆ್ಯಂಡ್ 25 ಅಕಾಡೆಮಿಕ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸ್ ಬ್ಲೂ ಪ್ರಿಂಟ್ ಆ್ಯಂಡ್ ಮಾರ್ಕ್ಸ್ಗೆ ತುಂಬ ಅಂದರೆ ತುಂಬ ಸ್ವಲ್ಪ ಡಿಫಿಕಲ್ಟ್ ಇದೆ, ಸ್ವಲ್ಪನೂ ಈಸಿ ಇದೆ. ಆದರೆ ಇಲ್ಲಿ ಅರ್ಧ ಈಸಿ ಅರ್ಧ ಡಿಫಿಕಲ್ಟ್ ಇದ್ದೇ ಇರುತ್ತೆ ಪ್ರತಿಯೊಂದು ವರ್ಷ. ಇಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಆಲ್ಮೋಸ್ಟ್ 70% ಈಸಿ ಕ್ವಶನ್ಸ್ ಆರ್ 30% ವಿಲ್ ಬಿ ಡಿಫಿಕಲ್ಟ್ ಕ್ವಶನ್ಸ್ ಅಂತೆ, ಹೌದಾ? ಓಕೆ ಸ್ಟೂಡೆಂಟ್ಸ್, ಇದು ಒಂದು ಗುಡ್ ನ್ಯೂಸ್ ಆಯಿತು. ಓಕೆ, ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಈ ಟಿಪ್ಸ್ ಫಾಲೋ ಮಾಡಿದ್ರಿ ಅಂತ ಹೇಳಿದೆ. ಓಕೆ, ಟಿಪ್ 1. ಈ ಟಿಪ್ 1ನಲ್ಲಿ ನೀವೇನು ಕಲಿಬೇಕಪ್ಪ ಅಂದರೆ, ಈಗ ಆಲ್ಮೋಸ್ಟ್ ಅಕ್ಟೋಬರ್ 12 ದಸರಾ ಇದೆ. ಓಕೆ, ಅಕ್ಟೋಬರ್ 12 ದಸರಾ ಇದೆ ಅಂದರೆ ಅಕ್ಟೋಬರ್ 12 ಹಿಂದುಗಡೆ ಅಥವಾ ಮುಂದುಗಡೆ ನಡೆಸಬಹುದು ಈ ಮಿಡ್ ಟರ್ಮ್ ಎಕ್ಸಾಮ್ ಅನ್ನು. ಟೈಮ್ ಟೇಬಲ್ ಇನ್ನೂ ರಿಲೀಸ್ ಮಾಡಿಲ್ಲ, ಮಾಡ್ತಾರೆ. ಈ ಟಿಪ್ 1ನಲ್ಲಿ ತುಂಬ ಹುಷಾರದಿಂದ ಎಚ್ಚರಿಕೆಯಿಂದ ಗಮನವಿಟ್ಟು ಶ್ರದ್ಧೆಯಿಂದ ಓದ್ಕೊಳ್ಬೇಕು. ಪ್ರತಿಯೊಂದು ಲೆಸನ್ನು ಕ್ಲಾಸಲ್ಲಿ ಹೇಗೆ ಮಾಡ್ತಾರೋ ಅನ್ನೋದನ್ನು ಕಾನ್ಸೆಪ್ಟಿಂದ ಕೇಳಬೇಕು ಸ್ಟೂಡೆಂಟ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಪಾಯಿಂಟ್ ಟಿಪ್ 1. ನೆಕ್ಸ್ಟ್ ಟಿಪ್ 2. ಈ ಟಿಪ್ 2 ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ನಿಮಗೆ ವೆರಿ ಗುಡ್ ಮಾರ್ಕ್ಸ್ ಬೇಕು. 70ಗೆ ಆಲ್ಮೋಸ್ಟ್ 65 ಅಬೋವ್ ಬೇಕು ಅಂದರೆ ಈ ಕೆಲಸ ಮಾಡಬೇಕು. ಈ ಕೆಲಸ ಮಾಡಿದರೆ ಮಾತ್ರ ಬರುತ್ತೆ 65 ಅಬೋವ್, ಇಲ್ಲ ಅಂದರೆ 65 ಬಿಲೋನೇ. ಅಲ್ಲಿ ಕ್ಲಾಸಲ್ಲಿ ಏನಾದರೂ ಲೆಸನ್ಸ್ ಮಾಡುವಾಗ ಶ್ರದ್ಧೆಯಿಂದ ಇಂಟ್ರೆಸ್ಟ್ ಕೊಟ್ಟು ಕೇಳಿ, ಮನೆಯಲ್ಲಿ ಬಂದು ಓದ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಈಗ ನೀವು ಗುಡ್ ಮಾರ್ಕ್ಸ್ ಬೇಕು ನನಗೆ ಅಂದವರು ಮಾತ್ರ ಕಾಮೆಂಟ್ ಬಾಕ್ಸಲ್ಲಿ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್, ತುಂಬ ಹೆಲ್ಪ್ ಆಯಿತು ಅಂತ ಕಾಮೆಂಟ್ ಮಾಡಿ. ಏಕೆ ಅಂದರೆ, ಈಗ ನಿಮಗೆ ಗುಡ್ ಮಾರ್ಕ್ಸ್ ಬೇಕಂದರೆ ಇನ್ನೊಂದು ಇದೆ, ಅದು ಟಿಪ್ 3 ಆಗಿರುತ್ತೆ. ಆ ಟಿಪ್ 3 ಏನು ಅಂದರೆ ಸ್ಟೂಡೆಂಟ್ಸ್, ಈಗ ನಿಮ್ಮ ಕ್ಲಾಸಲ್ಲೇ ಲೆಸನ್ಸ್ ಮಾಡ್ತಿರೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೀವು ಕೇಳ್ತೀರಾ, ಶ್ರದ್ಧೆಯಿಂದ ಗಮನ ಬಿಟ್ಟು ಇಂಟ್ರೆಸ್ಟ್ ಕೊಟ್ಟು ಕೇಳ್ತೀರಾ, ಹೌದು. ಹಾಗಾದರೆ ಈ ಕ್ವಶನ್ ಇಷ್ಟು ಮಾರ್ಕ್ಸ್ಗೆ ಬರುತ್ತೆ. ಈ ಕ್ವಶನ್ 5 ಮಾರ್ಕ್ಸ್, ಈ ಕ್ವಶನ್ 3 ಮಾರ್ಕ್ಸ್, ಈ ಕ್ವಶನ್ MCQವಲ್ಲಿ ಬರುತ್ತೆ. ನೀವು ನೋಟ್ ಮಾಡಿಟ್ಟುಕೊಳ್ಳಿ, ಅಂಡರ್ಲೈನ್ ಮಾಡಿ. ಇಂಥವನ್ನ ಓದಿ ಅಂತ ಕೂಡ ಹೇಳಿರ್ತಾರೆ ನಿಮ್ಮ ಕ್ಲಾಸಲ್ಲಿ ಲೆಕ್ಚರರ್ಸ್, ಹೌದಲ್ವಾ? ಇದು ಕೂಡ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಟಿಪ್ 3. ಇನ್ನು ಟಿಪ್ 4 ಏನು ಅಂದರೆ ಸ್ಟೂಡೆಂಟ್ಸ್, ಓಕೆ, ಹೋದ ವರ್ಷ ಇರ್ತಾರಲ್ಲ ನಿಮ್ಮ ಸೀನಿಯರ್ಸ್, ನಿಮಗೆ ಯಾರಾದರೂ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೂ ಕ್ರೋಮ್ ಬ್ರೌಸರ್ ಅಲ್ಲಿ ಕೂಡ ಸರ್ಚ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ. ಇಷ್ಟು ಮಾರ್ಕ್ಸ್ಗೆ ಇಂತಹ ಕ್ವಶನ್ನು ಇಂತಹ ಚಾಪ್ಟರ್ನಿಂದ ಕೇಳಿರ್ತಾನೆ ಅನ್ನುವ ಒಂದು ಇನ್ಫಾರ್ಮೇಷನ್ ಆದರೆ ನಿಮಗೆ ಸಿಗುತ್ತೆ. ಅಲ್ಲಿ ತುಂಬ ಐಡಿಯಾಸ್ ಬರ್ತವೆ. ಏಕೆ ಅಂದರೆ ತುಂಬ ಇನ್ಕ್ರೀಸ್ ಮಾಡ್ಕೋಬೋದು ನಿಮ್ಮ ಮಾರ್ಕ್ಸ್ ಅನ್ನು ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು. ನೋಡ್ರಿ ಸ್ಟೂಡೆಂಟ್ಸ್, ಈ ಹೇಳಿದ ಟಿಪ್ಸ್ ಅನ್ನು ನೀವು ಏನಾದರೂ ಪ್ರಯತ್ನ ಮಾಡಿ ನಾನು ತಂದೆ ತರ್ತೀನಂತ ಒಂದು ಸ್ಕೋಪ್ ಉದ್ದೇಶದಿಂದ ಹೋದರೆ 100% ವಿತ್ ಕನ್ಫರ್ಮ್ 70ಗೆ 70 ಆ್ಯಂಡ್ 80ಗೆ 80. ಓಕೆ, ಈಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ಫೈನಲಾಗಿ ಬರುತ್ತೆ ಅಲ್ವಾ? ಸೆಕೆಂಡ್ PUC ಆಗಿರ್ಬೋದು, ಫಸ್ಟ್ PUC ಆಗಿರ್ಬೋದು, ಅಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅಂತ ಒಂದು ಇರುತ್ತೆ.
ಅದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಇದು ಎಕ್ಸ್ಟರ್ನಲ್ 80 ಆಗಿದ್ದರೆ ಆರ್ 70 ಆಗಿದ್ದರೆ ಇಂಟರ್ನಲ್ 30 ಆರ್ 20. ನಿಮಗೆ ಪ್ರತಿಯೊಂದು ವರ್ಷ ಫಸ್ಟ್ ಟೆಸ್ಟ್ ಆ್ಯಂಡ್ ಸೆಕೆಂಡ್ ಟೆಸ್ಟ್ ಆ್ಯಂಡ್ ಮಿಡ್ ಟರ್ಮ್ ಅಂತ ಸೆಂಟರಲ್ಲಿ ಇದು ನಡೆಸ್ತಾರೆ. ಆಲ್ಮೋಸ್ಟ್ ಜುಲೈ ಆರ್ ಆಗಸ್ಟ್ ಅಲ್ಲಿ ಫಸ್ಟ್ ಟೆಸ್ಟ್, ಅಕ್ಟೋಬರ್ ಎಂಡಿಂಗ್ ಆರ್ ನವಂಬರ್ ಅಲ್ಲಿ ಮಿಡ್ ಟರ್ಮ್, ಇನ್ನು ಸೆಕೆಂಡ್ ಟೆಸ್ಟ್ ಡಿಸೆಂಬರ್ ಎಂಡಿಂಗ್ ಒಳಗಡೆ ನಡೆಸ್ತಾರೆ. ಈಗ ಮ್ಯಾಥಮೆಟಿಕ್ಸ್ ಎಕ್ಸಾಂಪಲ್ ಫಾರ್ ಸ್ಟೂಡೆಂಟ್ಸ್. ಈಗ 100 ಮಾರ್ಕ್ಸ್ಗೆ ಪೇಪರ್ ಇದೆ, ಹೌದಾ? ಫಸ್ಟ್ ಟೆಸ್ಟಲ್ಲಿ ನೀವು ಏನು ತಂದಿರ್ತೀರಾ 40 ಮಾರ್ಕ್ಸ್ಗೆ ನಡೆಸ್ತಾರೆ ಅಲ್ವಾ? ಫಸ್ಟ್ ಟೆಸ್ಟಲ್ಲಿ 20 ತಂದಿರ್ತೀರಾ. ನೆಕ್ಸ್ಟ್ ಮಿಡ್ ಟರ್ಮ್ ಅಲ್ಲಿ 80 ಮಾರ್ಕ್ಸ್ ಪೇಪರ್ಗೆ ಆಲ್ಮೋಸ್ಟ್ 35 ಪಾಸಿಂಗ್ ಮಾರ್ಕ್ಸ್ ತಂದಿರ್ತೀರಾ. ನೆಕ್ಸ್ಟ್ ಸೆಕೆಂಡ್ ಟೆಸ್ಟಲ್ಲೇ 40ಗೆ 20 ತಂದಿರ್ತೀರಾ. ಹಾಗೆ ನಿಮಗೆ ಇಂಟರ್ನಲ್ಲಿ ಎಷ್ಟು ಬರ್ಬೋದು ಅಂದರೆ ಆಲ್ಮೋಸ್ಟ್ 14 ಆರ್ 15 ಬರಬಹುದು ಅಷ್ಟೇ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಪ್ಲೀಸ್ ನಿಮ್ಮ ತಂದೆ ತಾಯಿಗೋಸ್ಕರ ಆದರೂ ಇನ್ನೂ ಹೆಚ್ಚು ಅಂಕಗಳನ್ನು ಬರುವ ಹಾಗೆ ಓದಿ, ಪಾಸಿಂಗ್ ಮಾರ್ಕ್ಸ್ ಓದಬೇಡಿ ಪ್ಲೀಸ್. ಈಗ ಬ್ಲೂ ಪ್ರಿಂಟ್ ಅನ್ನು ನೋಡ್ಕೊಳ್ತಾ ಹೋಗೋಣ. ಫಿಸಿಕ್ಸ್ MCQ 15 ಮಾರ್ಕ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ 5 ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ ಇಷ್ಟಿರ್ತವೆ ಅಂತ ಒಂದು ಬ್ಲೂ ಪ್ರಿಂಟ್ ಅನ್ನು ನಮ್ಮ KSEAB.Karnataka.gov.in ಅನ್ನುವ ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಸಿಗುತ್ತೆ ಸ್ಟೂಡೆಂಟ್ಸ್. ಎಷ್ಟು ಮಾರ್ಕ್ಸ್ಗೆ ಇದೆ ಲೆಸನ್ನು ಮತ್ತು ಯಾವ ಪಾರ್ಟ್ಗೆ ಎಷ್ಟು ಅಂಕಗಳು ಇದೆ ಅನ್ನೋದನ್ನು ತೋರಿಸ್ತಾರೆ. ಓಕೆ, ಫಿಸಿಕ್ಸು ಇದಂತೂ ಇನ್ನು ಇಂಗ್ಲೀಷ್ ಅನ್ನೋ ಮಾತು 80 ಮಾರ್ಕ್ಸ್ಗೆ. ಇಲ್ಲಿ ನೋಡ್ತಿದ್ರೆ ಗ್ರಾಮರ್ ಕೂಡ ಎಷ್ಟಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ನೆಕ್ಸ್ಟ್ ಇನ್ನು ಬಯೋಲಜಿ ಅನ್ನೋ ಮಾತು. ಓಕೆ, ಇಲ್ಲಿ ಮೇಲೆ ಕಾಣ್ತಿದೆ ಪಾರ್ಟ್ 1ಗೆ ಎಷ್ಟು ಅಂಕ, ಪಾರ್ಟ್ 2ಗೆ ಎಷ್ಟು ಅಂಕಗಳು, ಪಾರ್ಟ್ 3ಗೆ ಎಷ್ಟು ಅಂಕಗಳನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಮತ್ತು ಲೆಸನ್ಸ್ ವೈಸ್ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ನೀವು ನೋಡ್ಕೊಳ್ಬೇಕು ಯಾವ ಚಾಪ್ಟರ್ ಎಷ್ಟು ಅಂಕಗಳಿಗೆ ಇದೆ, ಯಾವ ಕ್ವಶನ್ ಕೇಳಬಹುದು ಅದರಲ್ಲಿ ಅನ್ನೋದು ಕೂಡ ನಿಮ್ಮ ಲೆಕ್ಚರರ್ಸ್ ಹೇಳ್ತಾರೆ. ಪದೇ ಪದೇ ನೋಟ್ ಮಾಡಿಟ್ಟುಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಾ. ಮತ್ತು ಇನ್ನೊಂದು, ಈ ಬ್ಲೂ ಪ್ರಿಂಟ್ಗಳಲ್ಲೇ ಪ್ರತಿಯೊಂದು ಸಬ್ಜೆಕ್ಟಲ್ಲೇ ಲಾಂಗ್ ಆನ್ಸರ್ಸ್ ಅನ್ನು ಎಷ್ಟು ಕೇಳ್ತಾರೆ ಅಂತ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ ಮತ್ತು ಶಾರ್ಟ್ ಆನ್ಸರ್ಸ್ ಎಷ್ಟಿರುತ್ತವೆ. MCQ ಈ ಲೆಸನ್ಸ್ ಇಂದ ಮಾತ್ರ ಬರುತ್ತೆ. ಈ ಲೆಸನ್ಸ್ ಅನ್ನೋನೇ ಓದಿ MCQ. ಹಾಗಾದರೆ ನೀವು 15ಗೆ 15 ಪಡೆಯಬಹುದು ಅಂತ ಕೂಡ ಕೊಟ್ಟಿರ್ತಾರೆ. ನೀವು ನೋಡ್ಕೊಳ್ಬೇಕು, ಐಡಿಯಾ ಇರಬೇಕು, ನಾಲೆಡ್ಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ಇನ್ನೊಂದು ಕೆಮಿಸ್ಟ್ರಿ. ಇದು ಮ್ಯಾಥಮೆಟಿಕ್ಸ್. ಕೆಮಿಸ್ಟ್ರಿ ಬಗ್ಗೆ ಹೇಳೋದು ಆದರೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಇಂತಹ ಲೆಸನ್ನಿಂದ ಇಷ್ಟು ಮಾರ್ಕ್ಸ್ಗೆ ಇದು ಕೇಳಲಾಗುತ್ತೆ ಅಂತ ಕೊಟ್ಟಿರ್ತಾರೆ. ಮತ್ತು ನೆಕ್ಸ್ಟ್ ಇದು ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗಾನಿಕ್ ಕೆಮಿಸ್ಟ್ರಿಯಿಂದ ಕೂಡ ಇಂತಹ ಫಾರ್ಮುಲ್ಸ್ ಅನ್ನು ಓದ್ಕೊಳ್ಳಿ. ಇಂತಹ ಕ್ಯಾಲ್ಕುಲೇಷನ್ಸ್ ಅಂದರೆ ಇದು ಲೆಕ್ಕಗಳು, ಪ್ರಾಬ್ಲಮ್ಸ್, ಇಂತಹ ಚಾಪ್ಟರ್ಸ್ನಿಂದ ಕೇಳ್ತಾರೆ. ಇಷ್ಟು ಮಾರ್ಕ್ಸ್ಗೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಅಲ್ಲಿ. ಮತ್ತು ಫಿಸಿಕ್ಸ್ ಕೂಡ ಕೇಳ್ತಾರೆ, ಹೌದಲ್ವಾ? ಪ್ರಾಬ್ಲಮ್ಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಇಷ್ಟು ಕೊಟ್ಟೆ ಕೊಡ್ತಾರೆ 100%. ಇನ್ನು ಬಯೋಲಜಿ ಅಲ್ಲಿ ಆಲ್ಮೋಸ್ಟ್ ಡಯಾಗ್ರಾಮ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಂದು ಚಾಪ್ಟರ್ಸ್ ಅಲ್ಲಿ ನೋಡಿಕೊಳ್ಳಿ. ಇದಕ್ಕಂದರೆ ನಿಮ್ಮ ಮಾರ್ಕ್ಸ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಈ ನಾನು ಹೇಳಿರುವಂತಹ ಪ್ರತಿಯೊಂದು ಟಿಪ್ ಮತ್ತು ಸಲಹೆಗಳನ್ನು ಪಾಟಿಸಿ ಸ್ಟೂಡೆಂಟ್ಸ್. 100ಗೆ 100%. ನೀವು 80ಗೆ 80 ಆ್ಯಂಡ್ 70ಗೆ 70 ತಂದೇ ತರ್ತೀರಾ. ಕ್ಲಾಸ್ಗೆ ಫಸ್ಟ್ ಬಂದೇ ಬರ್ತೀರಾ. ಓಕೆ, ಇಲ್ಲಿಗೆ ಈ ವಿಡಿಯೋ ಏನು ಆಗ್ತಾ ಇದೆ ಸ್ಟೂಡೆಂಟ್ಸ್. ನೀವು ಏನಾದರೂ ಕೇಳೋದಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್, ಪ್ಲೀಸ್ ಶೇರ್ ವಿತ್ ಮೋರ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು. ಸಾರಿ, ಆಲ್ ದ ಬೆಸ್ಟ್.